ಮೈಸೂರು ದಸರಾದಲ್ಲಿ ಗಮನವನ್ನ ಸೆಳೆದ ಬೊಂಬೆಗಳು. ಹೇಮಲತಾರವರ ಮನೆಯಲ್ಲಿಟ್ಟಿದ್ದ ಬೊಂಬೆಗಳು ಮೈಸೂರಿನ ರಾಮಚಂದ್ರ ಅಗ್ರಹಾರದಲ್ಲಿರುವ ಮನೆ. ಹಲವು ವರ್ಷಗಳಿಂದ ಬೊಂಬೆಗಳನ್ನ ಪ್ರದರ್ಶನವನ್ನ ಇವರು ಮಾಡ್ತಾ ಇದ್ದಾರೆ. ಒಂದೊಂದು ಥೀಮ್ ಇಟ್ಕೊಂಡು ಜೊತೆಗೆ ಬೊಂಬೆಗಳನ್ನ ಜೋಡಣೆ ಮಾಡಿದ್ದಾರೆ. ದಸರಾ ಹಬ್ಬದ ನವರಾತ್ರಿಯ ವಿಶೇಷವಾಗಿ ಗಮನ ಸೆಳೆಯುವ ಈ ಬೊಂಬೆಗಳು ಮೈಸೂರಿನ ಗೃಹಿಣಿಯೊಬ್ಬರ ಮನೆಯಲ್ಲಿ ಈ ಬೊಂಬೆಗಳು ಗಮನವನ್ನ ಸೆಳೆದಿದೆ. ಮನೆಯಲ್ಲಿ ಎಲ್ಲಿ ನೋಡಿದ್ರೂ ಕೂಡ ಬೊಂಬೆಗಳದ್ದೇ ದರ್ಬಾರ್ ಅಂತಾನೆ ಹೇಳ್ಬೋದು. ಬೊಂಬೆಗಳದ್ದು ದರ್ಬಾರು 20,000ಕ್ಕೂ ಅಧಿಕವಾಗಿ ಬೊಂಬೆಗಳನ್ನ ಸಂಗ್ರಹಿಸಿ ಗಮನವನ್ನ ಸೆಳೆದಿದ್ದಾರೆ ಮೈಸೂರಿನ ಗೃಹಿಣಿ ಹೇಮಲತಾ ಕುಮಾರಸ್ವಾಮಿ. ಮೈಸೂರಿನ ರಾಮಚಂದ್ರ ಅಗ್ರಹಾರದಲ್ಲಿರುವ ಮನೆಯಲ್ಲೇ ಬೊಂಬೆಗಳ ಲೋಕವೇ ಸೃಷ್ಟಿಯಾಗಿದೆ. 20,000ಕ್ಕೂ ಅಧಿಕ ಬೊಂಬೆಗಳು ಕೂಡ ಅಂತ ನಾವು 2ನೇ ರಾಮಚಂದ್ರ ಅಗ್ರಹಾರದಲ್ಲಿ ವಾಸವಾಗಿದ್ದೀವಿ. ನಾವು ಏನು ಅಂದರೆ ಈ ಒಂದು ಸುಮಾರು 30-35 ವರ್ಷಗಳಿಂದಲೂ ಕೂಡ ಈ ಬೊಂಬೆಗಳನ್ನು ಪ್ರದರ್ಶನ ಮಾಡ್ತಾ ಬರ್ತಾ ಇದ್ದೀವಿ. ದಸರಾ ಸಂದರ್ಭದಲ್ಲಿ ಒಂದು 20,000ಕ್ಕೂ ಕಡಿಮೆ ಇಲ್ಲದಷ್ಟು ನನ್ನ ಬೊಂಬೆಗಳನ್ನು ಸಂಗ್ರಹಿಸಿ ವರ್ಷ ನಾವು ಈ ಬೊಂಬೆಗಳನ್ನು ಸಂಗ್ರಹಣ ಮಾಡ್ತಾ ನಾವು ಎಲ್ಲೇ ಟೂರ್ ಹೋಗಲಿ ಯಾವ ಇದಕ್ಕೆ ಹೋದರೂ ಕೂಡ ನಾವು ಈ ಬೊಂಬೆಗಳನ್ನು ತಗೊಂಡು ಅದು ಥೀಮ್ ವೈಸು ಆ ಒಂದು ಬೊಂಬೆಗಳನ್ನು ಸಂಗ್ರಹಣೆ ಮಾಡಿ. ನಮ್ಮ ಪ್ರತಿನಿಧಿ ರಕ್ಷಾ ಅವರು ಗ್ರೌಂಡ್ ರಿಪೋರ್ಟ್ ಮಾಡಿದ್ದಾರೆ. ಅಲ್ಲಿಂದ ವಾಕ್ತೃ ಕೂಡ ಮಾಡಿದ್ದಾರೆ. ಬನ್ನಿ ಹಾಗಾದ್ರೆ ನೋಡ್ಕೊಂಡು ಬರೋಣ. ದಸರಾ ಅಂತ ಹೇಳಿದರೆ ಬೊಂಬೆಗಳ ಹಬ್ಬ. ಅದರಲ್ಲೂ ವಿಶೇಷವಾಗಿ ಮೈಸೂರು ದಸರಾ ಸಂದರ್ಭದಲ್ಲಿ ಅಂದರೆ ನವರಾತ್ರಿಯ ಸಂದರ್ಭದಲ್ಲಿ ಮನೆಗಳಲ್ಲಿ ಗೊಂಬೆಗಳನ್ನು ಕೂರಿಸಿ ಪೂಜಿಸುವಂಥ ಪದ್ಧತಿ ಇವತ್ತಿಗೂ ಕೂಡ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಇರುವಂಥದ್ದು. ಸದ್ಯ ನಾನೀಗ ಇರ್ತಕ್ಕಂತಹ ಅಗ್ರಹಾರ ರಸ್ತೆಯಲ್ಲಿರುವ ಒಂದು ಮನೆಗೆ ಬಂದಿದ್ದೀನಿ. ಇಲ್ಲಿ ಬಹಳ ಸುಂದರವಾಗಿ ಬೊಂಬೆಗಳನ್ನು ಇಟ್ಟಿದ್ದಾರೆ. ಬನ್ನಿ ನಾನು ಕೂಡ ನಿಮಗೆ ತೋರಿಸ್ತಾ ಹೋಗ್ತೀನಿ. ನೀವಿಲ್ಲಿ ಗಮನಿಸ್ಬೋದು ಯಾವ ರೀತಿಯಾಗಿ ಬೊಂಬೆಗಳನ್ನು ಕೂರಿಸಿದರೆ. ಇದು ಕೇವಲ ಆರಂಭ ಅಷ್ಟೇ. ಅದರಲ್ಲೂ ವಿಶೇಷವಾಗಿ ಅಯೋಧ್ಯೆಯ ಒಂದು ಕಾನ್ಸೆಪ್ಟನ್ನು ಇಟ್ಕೊಂಡು ಮಾಡಿರುವಂಥದ್ದು. ರಾಮ, ಸೀತೆ, ಲಕ್ಷ್ಮಣ, ಇನ್ನು ರಾಮನ ಪಾದುಕೆಗಳನ್ನು ಇಟ್ಟಿದ್ದಾರೆ. ಅದರ ಜೊತೆಗೆ ರಾಮನ ಬಂಟ ಹನುಮನನ್ನು ಕೂಡ ಇಲ್ಲಿ ಬೊಂಬೆಗಳ ಮುಖಾಂತರ ಇಟ್ಟು ಪೂಜಿಸಿ ಈ ಒಂದು ನವರಾತ್ರಿಯ ವಿಶೇಷ ಸಂದರ್ಭದಲ್ಲಿ ಏನು ಗೊಂಬೆಗಳನ್ನು ಕೂರಿಸಿರುವಂಥದ್ದು. ಇದೆಲ್ಲ ಓವರಾಲ್ ಸೆಟ್ಟನ್ನು ನೋಡೋದಾದರೆ ಒಂದು ಅಯೋಧ್ಯೆಯ ಕಾನ್ಸೆಪ್ಟನ್ನು ಮಾಡಿರುವಂಥದ್ದು. ನೀವು ಮೇಲ್ಗಡೆ ನೋಡ್ಬೋದು ಅಯೋಧ್ಯೆ ಯಾವ ರೀತಿ ಇತ್ತೀಚೆಗಷ್ಟೇ ಉದ್ಘಾಟನೆಗೊಂಡಂತಹ ಏನು ಬಾಲರಾಮನ ಒಂದು ಮೂರ್ತಿಯ ಫೋಟೋವನ್ನು ಹಾಕಿರುವಂಥದ್ದು. ಇನ್ನು ಈ ಒಂದು ಅಯೋಧ್ಯೆಯ ಕಾನ್ಸೆಪ್ಟ್ ಅಲ್ಲಿ ನೀವು ಇಲ್ಲಿ ಗಮನಿಸ್ತಾ ಹೋಗ್ಬೋದು ಯಾವ ರೀತಿ ಇದೆ. ಇಲ್ಲಿ ಕೆಳಗಡೆ ಬಂದು ನಾವು ನೋಡೋದಾದ್ರೆ ಇನ್ನು ಪುಟ್ಟ ಗೊಂಬೆಗಳು ರಾಮ, ಸೀತೆ, ಲಕ್ಷ್ಮಣ, ಹನುಮಂತ, ಹೀಗೆ ಶ್ರೀರಾಮನ ಪಟ್ಟಾಭಿಷೇಕದ ಸಂದರ್ಭದಲ್ಲಿ ಯಾವ ರೀತಿ ಅಯೋಧ್ಯೆ ಇತ್ತು ಅನ್ನೋದನ್ನು ಗೊಂಬೆಗಳ ಮುಖಾಂತರ ತೋರಿಸಿದ್ದಾರೆ. ಬಹಳ ಸುಂದರವಾಗಿ ಈ ಒಂದು ಏನು ವಿಶೇಷವಾಗಿ ಶ್ರೀರಾಮನನ್ನ ಪೂಜಿಸುವಂತಹ ಈ ಒಂದು ಸೆಟ್ಟನ್ನು ಗೊಂಬೆಗಳ ಮುಖಾಂತರ ತೋರಿಸಿದ್ದಾರೆ. ಸೊ ಈಗಾಗಲೇ ನಾವು ಅಯೋಧ್ಯೆಯ ಗೊಂಬೆಗಳನ್ನು ಕೆಳಗಿನ ಫ್ಲೋರಲ್ಲಿ ನೋಡಿದ್ವಿ. ಈಗ ಮೇಲೆ ಫ್ಲೋರಿಗೆ ಬಂದಿದ್ದೀವಿ. ಇಲ್ಲಂತೂ ಎಂಟ್ರಿ ಕೊಟ್ಟಾಗೆ ನನಗೆ ಒಂದು ಗೊಂಬೆಗಳ ಮಾಯಾ ಲೋಕನೇ ಸೃಷ್ಟಿಯಾಗಿದೆ ಅಂತ ಕಾಣಿಸುತ್ತೆ. ನೀವು ಇಲ್ಲಿ ಫಸ್ಟಿಗೆ ನೋಡ್ಬೋದು ಸಮಾಜ ಸುಧಾರಕರಾಗಿರುವಂತಹ ಬಸವಣ್ಣನವರ ಏನು ಗೊಂಬೆಗಳನ್ನು ಇಟ್ಟಿರ್ತಕ್ಕಂಥದ್ದು. ಅದರ ಜೊತೆಗೆ ಇಲ್ಲಿ ರಾವಣ, ಇನ್ನು ಏನು ಇತಿಹಾಸ ಮಹಾಭಾರತ ಹಾಗೇನೆ ಪೌರಾಣಿಕ ಕಥೆಗಳನ್ನು ಹೇಳ್ತಕ್ಕಂತಹ ಗೊಂಬೆಗಳನ್ನು ಇಲ್ಲಿ ಇಟ್ಟಿದ್ದಾರೆ. ಬಹಳ ಸುಂದರವಾಗಿ ಅದನ್ನು ಜೋಡಿಸಿದ್ದಾರೆ ಕೂಡ. ಇಲ್ಲಿ ಮತ್ತೆ ನಾವು ನೋಡ್ಬೋದು ರಾಮ ರಾವಣರ ಯುದ್ಧ ಆದಂಥ ಸಂದರ್ಭದಲ್ಲಿ ಆಗಿನ ಸಿಚುವೇಶನ್ ಹೇಗಿತ್ತು ಆ ಒಂದು ಗೊಂಬೆಗಳನ್ನು ಇಟ್ಟಿರ್ತಕ್ಕಂಥದ್ದು. ಇನ್ನು ಮರಳಿನ ಲಿಂಗ ಸ್ಥಾಪನೆ ಆಗಿರ್ತಕ್ಕಂಥದ್ದು. ಸೊ ಅದ್ರ ಎಲ್ಲ ಎಕ್ಸ್ಪ್ಲನೇಷನ್ ಅನ್ನು ಕೂಡ ಅವರು ಇಲ್ಲಿ ಏನು ಬರ್ದಿದ್ದಾರೆ. ಏನು ಆಗಿನ ಕಾಲದಲ್ಲಿ ಅಥವಾ ಆ ಒಂದು ಸಂದರ್ಭದಲ್ಲಿ ಹೇಗೆ ಇತ್ತು ಅನ್ನೋದಂದ್ರೆ ಸಡನ್ ಆಗಿ ಯಾರಾದ್ರೂ ನೋಡಿದ್ರೆ ಅವ್ರಿಗೆ ಗೊತ್ತಾಗಬೇಕು ಅನ್ನುವಂಥ ದೃಷ್ಟಿಯಲ್ಲಿ ಶ್ರೀರಾಮನ ಪಟ್ಟಾಭಿಷೇಕ ಇದು ಸಂಪೂರ್ಣವಾಗಿ ಒಂದು ಏನು ಶ್ರೀರಾಮಾಯಣ ದರ್ಶನಂ ಅಂತ ಅವರೇ ಹಾಕಿದ್ದಾರೆ. ಅಂದ್ರೆ ರಾಮಾಯಣದಲ್ಲಿರ್ತಕ್ಕಂಥ ಪ್ರತಿಯೊಂದು ಘಟನೆಗಳು ಒಂದೊಂದು ಅಧ್ಯಾಯಗಳನ್ನ ವಿವರಿಸುವಂತಹ ಗೊಂಬೆಗಳನ್ನ ಇಲ್ಲಿ ಇಟ್ಟಿರುವಂಥದ್ದು. ನೀವು ಅಲ್ಲೇ ನೋಡ್ಬೋದು ಸೀತಾ ಸ್ವಯಂವರ ಹೇಗಾಯಿತು, ಇನ್ನು ಅಹಲ್ಯಾ ಶಾಪ ವಿಮೋಚನೆ ಆಗಿರ್ತಕ್ಕಂಥದ್ದು, ಪುತ್ರ ಕಾಮೇಷ್ಟಿಯಾಗ, ಶ್ರೀರಾಮನ ಜನನ ಹೇಗಾಯಿತು, ಆ ತೊಟ್ಟಿಲಲ್ಲಿ ಶ್ರೀರಾಮ ಮಲಗಿರುವಂಥದ್ದು, ಹೀಗೆ ಪ್ರತಿಯೊಂದನ್ನು ಕೂಡ ಅಂದರೆ ಸಣ್ಣ ವಯಸ್ಸು ರಾಮನ ಜನನದಿಂದ ಹಿಡಿದು ರಾಮನ ಏನು ಕಂಪ್ಲೀಟ್ ಒಂದು ಜೀವನ ಸ್ಟೋರಿಯನ್ನು ತೋರಿಸ್ತಕ್ಕಂತಹ ಗೊಂಬೆಗಳನ್ನು ಇಲ್ಲಿ ಇಟ್ಟಿದ್ದಾರೆ. ಅದಾದಮೇಲೆ ಇಲ್ಲಿ ನೀವು ನೋಡ್ಬೋದು ದುರ್ಗಾ ಪೂಜೆ, ಇನ್ನು ಸಪ್ತ ಋಷಿಗಳು, ವಿಶ್ವರೂಪ ದರ್ಶನ, ಸಪ್ತ ಮಾತೆಯರು, ದಶಾವತಾರ, ನವದುರ್ಗೆಯರು, ವಿಶೇಷವಾಗಿ ಏನು ದುರ್ಗೆಯರನ್ನು ತೋರಿಸುವಂಥದ್ದು ಅವತಾರಗಳನ್ನು ತೋರಿಸುವಂತಹ ಗೊಂಬೆಗಳನ್ನು ಇಲ್ಲಿ ಇಟ್ಟಿದ್ದಾರೆ. ಇನ್ನು ಕೃಷ್ಣಾವತಾರ. ಸೊ ಎಲ್ಲವನ್ನ ಕೂಡ ಅವರೇ ಅಲ್ಲಿ ಬರೆದು ಹಾಕಿದ್ದಾರೆ. ಅಂದರೆ ನೋಡಿದ ತಕ್ಷಣ ಯಾರಿಗೇ ಆಗಲಿ ಈ ಗೊಂಬೆಗಳು
ಬೊಂಬೆಗಳು ಏನು ಅನ್ನುವಂತಹ ಕಾನ್ಸೆಪ್ಟ್ ಎಲ್ರಿಗೂ ಗೊತ್ತಾಗುವಂಥದ್ದು. ಇಲ್ಲಿ ನಾವು ಗಮನಿಸ್ತಾ ಹೋಗ್ಬೋದು ದೃಶ್ಯಾವಳಿಯಲ್ಲಿ ಚಾಮುಂಡಿ ಬೆಟ್ಟ, ನಾವೆಲ್ಲರೂ ಕೂಡ ಏನು ಚಾಮುಂಡಿ ಮಾತೆಯನ್ನು ಪೂಜಿಸ್ತೇವೆ. ಸೊ ಚಾಮುಂಡಿ ಬೆಟ್ಟವನ್ನು ಒಂದು ಬೆಟ್ಟದ ರೀತಿಯಲ್ಲೇ ಅವರು ಏನು ಕಟ್ಟಿಕೊಟ್ಟಿರ್ತಕ್ಕಂಥ, ಅಲ್ಲಿ ಮಣ್ಣನ್ನು ಹಾಕಿ ಆ ಮೆಟ್ಟಿಲುಗಳಾಗಿರ್ಬೋದು, ಆ ಮಹಿಷ ಅಲ್ಲಿರ್ತಕ್ಕಂಥ ಚಾಮುಂಡಿ ತಾಯಿ ಏನು ಈ ಒಂದು ಎಂಟ್ರೆನ್ಸ್, ಅಲ್ಲಿರ್ತಕ್ಕಂಥ ಬೆಟ್ಟಗಳ ಕಾನ್ಸೆಪ್ಟನ್ನು ಬಹಳ ಸುಂದರವಾಗಿ ಏನು ಗೊಂಬೆಗಳ ಮುಖಾಂತರ ಜೋಡಿಸಿಟ್ಟಿದ್ದಾರೆ. ಬಹಳ ಅತ್ಯದ್ಭುತವಾಗಿದೆ. ಇನ್ನು ತಲಕಾವೇರಿ, ಶಾಕುಂತಲೆ ಏನು ನಾವು ಚಿತ್ರಗಳಲ್ಲಿ ನೋಡಿರ್ತೀವಿ, ಫಿಲ್ಮಲ್ಲಿ ನೋಡಿರ್ತೀವಿ. ಬಟ್ ಇವರು ಗೊಂಬೆಗಳ ಮುಖಾಂತರ ಶಾಕುಂತಲೆಯ ಆ ಒಂದು ಜೀವನ ಕಥನವನ್ನು ತೋರಿಸುವಂಥ ಪ್ರಯತ್ನವನ್ನು ಮಾಡಿದ್ದಾರೆ. ನೀವು ಒಂದು ವೇಳೆ ಮೈಸೂರು ದಸರಾಗೆ ಬಂದರೆ ನಿಮ್ಮ ಮನೆಯಲ್ಲಿ ಗೊಂಬೆಗಳನ್ನು ಕೂರ್ಸೋಕ್ಕೆ ಆಗಿಲ್ಲ, ಅಯ್ಯೋ ಈ ಬಾರಿ ನಂಗೆ ಗೊಂಬೆಗಳನ್ನು ಕೂರ್ಸೋಕ್ಕಾಗಿಲ್ಲ, ಅಥವಾ ಇನ್ನಷ್ಟು ಗೊಂಬೆಗಳನ್ನು ನನಗೆ ನೋಡಬೇಕಿತ್ತಪ್ಪ ಅಂತ ಅನಿಸಿದರೆ ಖಂಡಿತವಾಗಿಯೂ ಕೂಡ ಮೈಸೂರಿನಲ್ಲೇ ಇಲ್ಲೇ ಹತ್ತಿರ, ಇನ್ನು ಮೈಸೂರಿನೇ 1 ಕಿಲೋಮೀಟರ್ ಈ ಕಡೆ ಇರ್ತಕ್ಕಂಥ ಈ ಒಂದು ಅಗ್ರಹಾರದಲ್ಲಿರ್ತಕ್ಕಂಥ ಇವರ ಹೇಮಲತಾ ಕುಮಾರಸ್ವಾಮಿ ಅವರ ಮನೆಗೆ ಖಂಡಿತವಾಗಿಯೂ ಕೂಡ ನೀವು ಭೇಟಿ ನೀಡಿ ಮುಕ್ತವಾಗಿ ಅವರು ನಮ್ಮನ್ನು ಸ್ವಾಗತಿಸ್ತಾರೆ. ಈ ಒಂದು ಗೊಂಬೆಗಳ ಲೋಕವನ್ನು ನಿಮಗೆ ಪರಿಚಯ ಮಾಡಿಕೊಡ್ತಾರೆ. ನೀವು ಬಂದರೆ ಅಂತೂ ಖಂಡಿತ ನಿಮಗೆ ಡಿಸಪಾಯಿಂಟ್ ಆಗೋದೇ ಇಲ್ಲ. ಒಂದು ಗೊಂಬೆಗಳ ಲೋಕನೇ ಇಲ್ಲಿ ಸೃಷ್ಟಿಯಾಗಿದೆ ಅಂತ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಧನುಷ್ ಜೊತೆ ರಕ್ಷಾ ಕೋಟ್ಯಾನ್, ಮೈಸೂರು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.